ಟೊಮೆಟೊ ಒಂದು ಪ್ರಮುಖ ತರಕಾರಿ ಬೆಳೆ ಮತ್ತು ಆಹಾರ ಬೆಳೆಯಾಗಿರೋದ್ರಿಂದ ಟೊಮೆಟೊದಲ್ಲಿ ರೈತರಿಗೆ ಹೆಚ್ಚಿಗೆ ಆದಾಯ ಸಿಗೋ ಅವಕಾಶಗಳು ತುಂಬ ಸರ್ವೇ ಸಾಮಾನ್ಯ. ಒಂದು ಎಕರೆಗೆ 4ರಿಂದ 4.5 ಸಾವಿರ 5 ಸಾವಿರ ನಡ್ತೀನಿ. ಕೆಲವರು 6 ಸಾವಿರ ನಡ್ತಾರೆ, ನಾನು 4-4.5 ನಡ್ತೀನಿ. ನನಗೆ ಚೆನ್ನಾಗಿ ಬೆಳೆ ಬರ್ತದೆ. ಸುಮಾರು 50ರಿಂದ 60 ಟನ್ ತನಕ ನಾವು ಟೊಮೆಟೊ ಇಳುವರಿಯನ್ನು ಪಡೆಯಬಹುದು. ಸರ್, ಇವತ್ತಿನ ಲೆಕ್ಕಾಚಾರದಲ್ಲಿ ನನಗೆ ಈಗ ಒಂದು ಎಕರೆಗೆ ಒಂದು 6ರಿಂದ 8 ಲಕ್ಷ ಸಿಗುತ್ತೆ ಅನ್ನೋ ಒಂದು ಅಂದಾಜಿದೆ. ವಿಶ್ವದಾದ್ಯಂತ ಅತಿ ಹೆಚ್ಚು ಬಳಸ್ತಾ ಇರುವ ತರಕಾರಿ, ಖರ್ಚು ಹೆಚ್ಚು, ಇಳುವರಿ ಆದಾಯವು ಅಧಿಕ, ಹೆಚ್ಚಿನ ಲಾಭ ನಿರೀಕ್ಷಿಸಬಹುದಾದ ಬೆಳೆ ಟೊಮ್ಯಾಟೊ ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ರೋಜಾ ಮನು ಪಾಟೀಲ್. ಟೊಮ್ಯಾಟೊ ಒಂದು ಪ್ರಮುಖ ವಾಣಿಜ್ಯ ತರಕಾರಿ ಬೆಳೆ. ಪ್ರತಿನಿತ್ಯ ಹೆಚ್ಚಿನ ಪ್ರಮಾಣದಲ್ಲಿ ಟೊಮ್ಯಾಟೊ ಬಳಸೋದ್ರಿಂದ ಟೊಮ್ಯಾಟೊಗೆ ವರ್ಷವಿಡೀ ಬೇಡಿಕೆ ಇದ್ದೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಲಕ್ಷಾಂತರ ರೈತರು ಟೊಮ್ಯಾಟೊ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಉತ್ತಮ ಬೆಲೆ ಸಿಕ್ಕಾಗ ಲಕ್ಷಗಟ್ಟಲೆ ಲಾಭವನ್ನು ಕೂಡ ಪಡಿತಾ ಇದ್ದಾರೆ. ಇಂದು ಟೊಮ್ಯಾಟೊ ಬೇಸಾಯದ ಬಗ್ಗೆ ವಿವರ ತಿಳಿಯೋಣ ಬನ್ನಿ. ವಿಶ್ವದಲ್ಲಿ ಅತಿ ಹೆಚ್ಚು ಉಪಯೋಗಿಸುವ ತರಕಾರಿಯಲ್ಲಿ ಟೊಮ್ಯಾಟೊ ಸಹ ಒಂದು. ಟೊಮ್ಯಾಟೊ ಆಲೂಗಡ್ಡೆ ಬಳಿಕ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುತ್ತಿರುವ ಮತ್ತು ಬೆಳೆಯುತ್ತಿರುವ ಬೆಳೆ. ಇನ್ನು ವಿಶ್ವದಾದ್ಯಂತ ಸುಮಾರು 18 ಕೋಟಿ ಟನ್ ಟೊಮ್ಯಾಟೊ ಬೆಳೆಯಲಾಗುತ್ತಿದ್ದು, ಟೊಮ್ಯಾಟೊ ಬೇಸಾಯದಲ್ಲಿ ಚೀನಾ ಅಗ್ರಸ್ಥಾನದಲ್ಲಿದ್ದರೆ ಭಾರತ ಸಹ ಸುಮಾರು 2 ಕೋಟಿ ಟನ್ ಉತ್ಪಾದನೆಯೊಂದಿಗೆ 2ನೇ ಸ್ಥಾನದಲ್ಲಿದೆ. ಟರ್ಕಿ, ಯುಎಸ್ಎ, ಈಜಿಪ್ಟ್, ಇಟಲಿ, ಇರಾನ್ ಮತ್ತು ಮೆಕ್ಸಿಕೋ ನಂತರದ ಸ್ಥಾನದಲ್ಲಿವೆ. ಇನ್ನು ಭಾರತದ ಮಟ್ಟಿಗೆ ನೋಡೋದಾದ್ರೆ 2021-22ನೇ ಸಾಲಿನಲ್ಲಿ ಭಾರತದಲ್ಲಿ 2 ಕೋಟಿ ಟನ್ ಟೊಮ್ಯಾಟೊ ಉತ್ಪಾದನೆಯಾಗಿತ್ತು. ಟೊಮ್ಯಾಟೊ ಬೇಸಾಯದಲ್ಲಿ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದ್ದು, ಅಲ್ಲಿ 29 ಲಕ್ಷ ಟನ್ ಟೊಮ್ಯಾಟೊ ಬೆಳೆಯಲಾಗಿತ್ತು. ಇನ್ನು ಆಂಧ್ರಪ್ರದೇಶ 22 ಲಕ್ಷ ಟನ್ ಮತ್ತು ಕರ್ನಾಟಕ 20 ಲಕ್ಷ ಟನ್ ಉತ್ಪಾದನೆಯೊಂದಿಗೆ ನಂತರದ ಸ್ಥಾನದಲ್ಲಿದ್ದವು. ಉಳಿದಂತೆ ತಮಿಳುನಾಡು, ಒಡಿಶಾ, ಗುಜರಾತ್, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಮಹಾರಾಷ್ಟ್ರ, ಬಿಹಾರ ಅಗ್ರ 10 ಸ್ಥಾನದಲ್ಲಿವೆ. ಟೊಮ್ಯಾಟೊವನ್ನ ತಾಜಾ ರೂಪದಲ್ಲಿ ಮತ್ತು ಸಂಸ್ಕರಿಸಿದ ರೂಪದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿದೆ. ನಮ್ಮಲ್ಲಿ ತಾಜಾ ರೂಪದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿದೆ. ನಮ್ಮ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿಯೇ ಟೊಮ್ಯಾಟೊ ಬೆಳೆಯಲಾಗ್ತಿದ್ದು, ಕೋಲಾರ ಟೊಮ್ಯಾಟೊ ಬೇಸಾಯಕ್ಕೆ ಫೇಮಸ್ ಆಗಿದೆ. ಕೋಲಾರದ ಜೊತೆಯಲ್ಲೇ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆ ಮತ್ತು ಪ್ರದೇಶಗಳಲ್ಲಿ ಟೊಮ್ಯಾಟೊ ಬೇಸಾಯ ಹೆಚ್ಚು. ಉಳಿದಂತೆ ರಾಜ್ಯದ ಬೇರೆ ಜಿಲ್ಲೆಗಳಲ್ಲೂ ಟೊಮ್ಯಾಟೊ ಬೆಳೆಯಲಾಗುತ್ತಿದ್ರೂ ದೊಡ್ಡ ಪ್ರಮಾಣದಲ್ಲಿ ಅದರ ಕೃಷಿ ನಡೆಯುತ್ತಿಲ್ಲ. ಇನ್ನು ಅರೆಮಲೆನಾಡು ಎಂದೇ ಕರೆಯಲ್ಪಡುವ ಹಾಸನ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಟೊಮ್ಯಾಟೊ ಬೆಳೆಯಲಾಗುತ್ತಿದೆ. ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಹಾಸನದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಟೊಮ್ಯಾಟೊ ಬೆಳೆಯಲಾಗುತ್ತಿದ್ದು, 1,500 ಹೆಕ್ಟೇರ್ ಪ್ರದೇಶದಲ್ಲಿ ಬೇಸಾಯ ಮಾಡಲಾಗುತ್ತಿದೆ. ಅದರಲ್ಲೂ ಚನ್ನರಾಯಪಟ್ಟಣ, ಬೇಲೂರು, ಅರಸೀಕೆರೆ ತಾಲೂಕುಗಳಲ್ಲಿ ಟೊಮ್ಯಾಟೊ ಬೆಳೆಯಲಾಗುತ್ತಿದೆ. ನಮ್ಮ ರಾಜ್ಯದಲ್ಲಿ ನಾವು ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ ಟೊಮೆಟೊ ಬೆಳೆ ಪ್ರದೇಶ ಸ್ವಲ್ಪ ಕಡಿಮೆನೇ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ. ಈಗ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಈ ಕಡೆ ಆನೇಕಲ್ಲು, ಈ ರೀತಿ ಪ್ರದೇಶಗಳಲ್ಲಿ ಈ ಟೊಮೆಟೊ ಬೆಳೆಯನ್ನು ಯಥೇಚ್ಛವಾಗಿ ಬೆಳೀತಾರೆ. ಯಾಕೆಂದರೆ ಅದಕ್ಕೆ ಮಾರುಕಟ್ಟೆ ಆ ಪ್ರದೇಶದಲ್ಲಿ ಹೆಚ್ಚಿಗೆ ಇದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,000ರಿಂದ 1,500 ಹೆಕ್ಟೇರಷ್ಟು ವರ್ಷಕ್ಕೆ ಸರಾಸರಿನಲ್ಲಿ ನಾವು ಟೊಮೆಟೊ ಬೆಳೆಯನ್ನು ಬೆಳೀತಾ ಇದ್ದೀವಿ. ಟೊಮೆಟೊ ಒಂದು ಪ್ರಮುಖ ತರಕಾರಿ ಬೆಳೆ ಮತ್ತು ಆಹಾರ ಬೆಳೆಯಾಗಿರೋದ್ರಿಂದ ಟೊಮೆಟೊದಲ್ಲಿ ರೈತರಿಗೆ ಹೆಚ್ಚಿಗೆ ಆದಾಯ ಸಿಗೋ ಅವಕಾಶಗಳು ತುಂಬ ಸರ್ವೇ ಸಾಮಾನ್ಯ. ನಮ್ಮ ಜಿಲ್ಲೆಯಲ್ಲಿ ಟೊಮೆಟೊ ಬೆಳೆಯನ್ನು ಅರಸೀಕೆರೆ ತಾಲೂಕು, ಚನ್ನರಾಯಪಟ್ಟಣ ತಾಲೂಕು ಮತ್ತು ಬೇಲೂರು ತಾಲೂಕು ಈ ಭಾಗಗಳಲ್ಲಿ ಅತಿ ಹೆಚ್ಚು ರೈತರು ಬೆಳೀತಾ ಇದ್ದಾರೆ. ಜೊತೆಗೆ ನಮ್ಮ ಅರಕಲಗೂಡು, ಹೊಳೆನರಸೀಪುರ ಮತ್ತು ಹಾಸನದ ಭಾಗದಲ್ಲೂ ಸಹ ಸ್ವಲ್ಪ ರೈತರುಗಳು ಟೊಮೆಟೊ ಬೆಳೆಯನ್ನು ಬೆಳೀತಾ ಇದ್ದಾರೆ.
ಟೊಮ್ಯಾಟೊ ಬೆಳೆಯನ್ನ ಎಲ್ಲಾ ವಿಧದ ಮಣ್ಣಿನಲ್ಲಿಯೂ ಬೆಳೆಯಬಹುದು. ಆದರೆ ಚೆನ್ನಾಗಿ ನೀರು ಬಸಿದು ಹೋಗುವ ಮಧ್ಯಮ ಕಪ್ಪು ಮತ್ತು ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಹೆಚ್ಚು ಸೂಕ್ತ. ಈ ಬೆಳೆಯನ್ನ ವರ್ಷದ 3 ಮುಖ್ಯ ಕಾಲಗಳಲ್ಲಿ ಅಂದ್ರೆ ಜೂನ್, ಜುಲೈ, ಅಕ್ಟೋಬರ್, ನವೆಂಬರ್ ಮತ್ತು ಜನವರಿ, ಫೆಬ್ರವರಿಯಲ್ಲಿ ಬೆಳೆಯಬಹುದು. ವಾರ್ಷಿಕ ಮಳೆ ಪ್ರಮಾಣ 75ರಿಂದ 90 ಸೆಂಟಿಮೀಟರ್ ಇರುವಲ್ಲಿ ಹಾಗೂ ಜುಲೈಯಿಂದ ಅಕ್ಟೋಬರ್ವರೆಗೆ ನಿರ್ದಿಷ್ಟ ಮಳೆ ಬೀಳುವ ಪ್ರದೇಶದಲ್ಲಿ ಟೊಮ್ಯಾಟೋವನ್ನ ಉತ್ತಮವಾಗಿ ಬೆಳೆಯಬಹುದು. ಇನ್ನು ಹೆಚ್ಚು ಮಳೆ ಬೀಳುವ ಹಾಗೂ ಮಲೆನಾಡು ಪ್ರದೇಶದಲ್ಲಿ ಈ ಬೆಳೆಯಲ್ಲಿ ಉತ್ತಮ ಇಳುವರಿ ಸಿಗೋದಿಲ್ಲ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕಟ್ಟೆ ಸೋಮನಹಳ್ಳಿ ಗ್ರಾಮದ ರೈತ ನೇತ್ರೇಶ್ ಕೆಎಲ್ ಅವರು ತಮ್ಮ ಜಮೀನಿನಲ್ಲಿ ಉತ್ತಮವಾಗಿ ಟೊಮ್ಯಾಟೊ ಬೆಳೆದಿದ್ದಾರೆ. ಸರ್, ಮಳೆಗಾಲದಲ್ಲಿ ಕಲ್ಲು ನೆಲದಲ್ಲಿ ಆಲ್ಮೋಸ್ಟ್ ಕಲ್ಮೂಲನೇ ಸೂಪರಾಗಿ ಬರ್ತದೆ. ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಸ್ವಲ್ಪ ಕೆಬ್ಬೆ ಎರೆ ಮಿಕ್ಸ್ ಇರೋಂಥ ನೆಲ ಆದರೆ ಬೇಸಿಗೆಯಲ್ಲಿ ಚೆನ್ನಾಗಿ ಬರ್ತದೆ. ಸರ್, ವಾತಾವರಣ ಒಂದೇ ವಾತಾವರಣ ಇರಬೇಕು. ತೀರಾ ಮಳೆ ಆದರೆ ತಡೆಯಲ್ಲ. ಒಂದೇ ಲೆವೆಲ್ಲಾಗಿ ಮಳೆನೂ ಬೇಕು, ಇತ್ಲಾಗಿ ತೀರಾ ಬಿಸಿಲು ಇರಬಾರ್ದು. ಬಿಸಿಲಿದ್ರಂತೂ ಭಾರಿ ಹೂವು ಎಲ್ಲ ಫಸಲೆಲ್ಲ ಡ್ರಾಪ್ ಆಗುತ್ತೆ. ವಾತಾವರಣ ಒಂದೇ ಸಮ ಇರಬೇಕು. ಶೀತ ಆದರೂ ತಡೆಯಲ್ಲ, ಈಟಾದರೂ ತಡೆಯಲ್ಲ. ಟೊಮ್ಯಾಟೊ ಬೆಳೆಯಲ್ಲಿ 10 ತಳಿಗಳಿದ್ದು ತೋಟಗಾರಿಕೆ ಬೆಳೆಗಳ ಸಂಶೋಧನಾ ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಖಾಸಗಿ ಕಂಪನಿಗಳು ಹಲವು ತಳಿಗಳನ್ನ ಬಿಡುಗಡೆ ಮಾಡಿವೆ. ಇನ್ನು ನಮ್ಮ ರಾಜ್ಯದಲ್ಲಿ ಬೆಳೆಯುತ್ತಿರುವ ಪ್ರಮುಖ ತಳಿಗಳು ಯಾವುವು ಅಂತ ನೋಡೋದಾದ್ರೆ ಅರ್ಕ ರಕ್ಷಕ್, ಅರ್ಕ ಸಾಮ್ರಾಟ್, ಅರ್ಕ ಅಭೇದ್, ಅರ್ಕ ಅಪೇಕ್ಷಾ, ಅರ್ಕ ವಿಶೇಷ್, ಅರ್ಕ ವಿಕಾಸ್, ಅರ್ಕ ಅಲೋಕ್, ಅರ್ಕ ಆಶೀಶ್, ಅರ್ಕ ಮೇಘಾಲಿ, ಪೂಸಾ ರೂಬಿ, ಮೇಘ, ರೋಮಾ, ಸಂಕ್ರಾಂತಿ, ನಂದಿ, ವೈಭವ್, PTR 6. ರೈತರು ತಮ್ಮ ಪ್ರದೇಶದಲ್ಲಿ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿ ಬೆಳೆಯುತ್ತಾರೆ. ಅದರಲ್ಲೂ ಅವರು ಯಾವ ಕಾಲದಲ್ಲಿ ಟೊಮ್ಯಾಟೊ ಬೆಳೆಯಬೇಕು ಎಂಬುದರ ಆಧಾರದಲ್ಲಿಯೂ ತಳಿಗಳ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಬೇಸಿಗೆ ವೆರೈಟಿನೇ ಬೇರೆ, ಮಳೆಗಾಲದ ವೆರೈಟಿನೇ ಬೇರೆ ಇದೆ. ಎಲ್ಲ ಥರದ ವೆರೈಟಿನೂ ಸುಮಾರು ಥರ ಇದೆ. ಅದು ನಾವು 10-68 ಮಾಡಿದ್ದೀವಿ. ಈಗ ಈ ಟೈಮಲ್ಲಿ ಬೇಸಿಗೆ ವೆರೈಟಿ ಅಂದರೆ ಒಳ್ಳೊಳ್ಳೆ ಇವಿದ್ದಾವೆ ಸೀಡ್ಸು. ಆದರೆ ನಮಗಿದು ಎಷ್ಟಿದೆ ಇದನ್ನು ಮಾಡಿದ್ದೀವಿ. ಸುಮಾರು ಜನಕ್ಕೆ ಯಾವ ವೆದರಿಗೆ ತಕ್ಕನಾಗಿ ಮಾಡ್ತಾರೆ. ಈಗ ಇಲ್ಲಿಂದ ಇಟ್ಲ ಮಳೆಗಾಲಕ್ಕೆ ಮಾಡೋದಾದ್ರೆ ಎಲ್ಲ ಮಳೆಗಾಲದ ವೆರೈಟಿನ ತರ್ತಾರೆ, ನರ್ಸರಿಗಳಲ್ಲಿ ಹೇಳ್ತಾರೆ. ನೇತ್ರೇಶ್ ಅವರು ಟೊಮ್ಯಾಟೊ ಸಸಿ ನಾಟಿ ಮಾಡುವ ಮುನ್ನ ಭೂಮಿ ಹದ ಮಾಡಿ ಟ್ರ್ಯಾಕ್ಟರ್ ಮೂಲಕ 4.5 ಅಡಿ ಅಂತರ ನೀಡಿ ಬೆಡ್ ಸಿದ್ಧಪಡಿಸಿದ್ದಾರೆ. ಬಳಿಕ ಸಸಿಯಿಂದ ಸಸಿಗೆ 1.25 ಅಡಿ ಅಂತರ ನೀಡಿ ನಾಟಿ ಮಾಡಿದ್ದಾರೆ. ಕೆಲವು ರೈತರು 1 ಎಕರೆಗೆ 6,000 ಸಸಿ ನಾಟಿ ಮಾಡುತ್ತಾರೆ. ಆದರೆ ಇವರು 1 ಎಕರೆಗೆ 4,500 ಟೊಮ್ಯಾಟೊ ಸಸಿಗಳನ್ನ ಮಾತ್ರ ನಾಟಿ ಮಾಡಿದ್ದಾರೆ. ಕಡಿಮೆ ಸಸಿ ನಾಟಿ ಮಾಡಿದರೂ ಅದನ್ನೇ ಉತ್ತಮವಾಗಿ ನಿರ್ವಹಣೆ ಮಾಡುವ ಮೂಲಕ ಹೆಚ್ಚಿನ ಇಳುವರಿ ಪಡೆಯುತ್ತಿದ್ದಾರೆ. ಟೊಮೊಟೊನ ಫಸ್ಟು ಭೂಮಿನ ಚೆನ್ನಾಗಿ ಮಾಗಿ ಮಾಡ್ಕೊತೀವಿ. ಇಕ್ಕೆ ಹೊಡೆದು ಎಲ್ಲ ಹದ ಮಾಡ್ಕೊಂಡು ಸಣ್ಣ ಮಣ್ಣಿಗೆ ರೋಟ್ರಿ ಹೊಡ್ಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಟ್ರ್ಯಾಕ್ಟ್ರ್ನಲ್ಲಿ 4.5 ಅಡಿಗೆ ಅಗಲಕ್ಕೆ ಒಂದು ಬೆಡ್ ಮಾಡ್ಕೊತೀವಿ. ಅದರ ನಂತರ ಡ್ರಿಪ್ಪಳ್ಳಿ ಎಳ್ಕೊತೀವಿ. ಆಮೇಲೆ ಸೊಸಿನ ನರ್ಸರಿಯಲ್ಲಿ ತರ್ತೀವಿ. ನರ್ಸರಿಗಳಲ್ಲಿ ತರ್ತೀವಿ. 90 ಪೈಸೆ ಒಂದು ಸೊಸಿ. ಇದು ಈ ಸೀಡ್ಸ್ ಮೇಲೆ ಇರುತ್ತೆ ಅದು ರೇಟು. ಇದು 1068 ಅಂತ ಹೇಳ್ಬಿಟ್ಟು ಈ ಸೀಡ್ಸ್ ಹಾಕಿದ್ದೀನಿ ನಾನು. ಇದು 90 ರೂಪಾಯಿ ಒಂದು ಸೊಸಿ. 4,000 ಸೊಸಿ ತಂದು 4,500 1 ಎಕರೆಗೆ ತಂದು ಹಾಕಿದ್ದೀನಿ. ಅದನ್ನು ನಡಬೇಕಾದ್ರೆ ಎಲ್ಲ ಜೀರಿ ಎಳೆದ್ಬಿಟ್ಟು ಎಲ್ಲ 1.25 ಅಡಿಗೆ ಹೋಲ್ ಹಾಕ್ಸಿದ್ದೀನಿ. ಹೋಲ್ ಹಾಕ್ಬಿಟ್ಟು ಅದಕ್ಕೆ ಏನು ಬೇಕೋ ಅದಕ್ಕೆ ಗೊಬ್ಬರ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ತುಂಬ್ಕೊತೀನಿ. ಆನಂತರ ನೀರು ಬಿಟ್ಟು ಅದರ ನಂತರ ಒಂದು ದಿವಸ ಮಾರನೇ ದಿವಸ ನೀರು ಬಿಟ್ಟ ನಂತರ ಸೊಸಿ ನಾಟಿ ಮಾಡಿದ್ದೀನಿ. ಈಗ ನಾಟಿ ಮಾಡಿದ ಮೊದಲನೇ ಹಂತದಲ್ಲಿ ಹಂತವಾಗಿ ನೀರು 2 ದಿನಕ್ಕೊಮ್ಮೆ ಇಷ್ಟು ಗಂಟೆ ಅಂತೇಳಿ ಡ್ರಿಪ್ಪಲ್ಲಿ ನೀರು ಕೊಟ್ಕೊತಾ ಹೋಗ್ತೀನಿ. ಆಮೇಲೆ 25 ದಿವಸ ಕಳೆದ್ಮೇಲೆ ಈ ಕೋಲ್ ನರ್ಸ್ಬಿಟ್ಟು ದಡಿ ನರ್ಸ್ಬಿಟ್ಟು ತಂತಿ ಬಿಟ್ಬಿಟ್ಟು ಅಡ್ಡ ವೈರೆಲ್ಲ ಮಾಡ್ಕೊಂಡು ನಮ್ಗೆ ಏನು ಬೇಕೋ ಅದನ್ನು ಸೇಫ್ಟಿ ಮಾಡ್ಕೊಂಡು ದಾರ ಕಟ್ಟಿಸ್ತೀವಿ. ದಾರನ 15 ದಿವಸಕ್ಕೊಮ್ಮೆ 3 ಟೈಮು 4 ಟೈಮ್ 5 ಟೈಮ್ ಗಿಡ ಬಂದಂಗೆ ವೆರೈಟಿಲಿ ತಾಣುತ್ತೆ. ಕಟ್ಸಿದ್ದೀನಿ, ಚೆನ್ನಾಗಿ ಬಂದಿದೆ. ಸರ್, ಇದು 1 ತಿಂಗಳಿಂದನೇ ಹೂವು ಈಚಿನ ಮೇಲೆ ಬರೋದು. 1 ತಿಂಗಳ ನಂತರ ಹೂವು ಈಚೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ಔಷಧಿನ ವಾರಕ್ಕೊಮ್ಮೆ ಕೊಟ್ಕೊತಾ ಬರಬೇಕು. ವಾರ 10 ದಿವಸ 8 ದಿವಸ ನಿಮಗೆ ರೋಗ ಕಂಡಂಗೆ ರೋಗ ಬರ್ದಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ರೋಗ ಬರ್ದಂಗೆ ಯಾವ ಟೈಮಿಗೆ ಯಾವ್ಯಾವ ವಾತಾವರಣಕ್ಕೆ ತಕ್ಕನಾಗೆ ಔಷಧಿ ಮೆಡಿಷನ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಗೊಬ್ಬರನ ನಾವು ಯಾವುದು ಕಾಳು ಗೊಬ್ಬರ ಹಾಕಲ್ಲ. ಇದಕ್ಕೆ ವಾಟರ್ ಸಾಲ್ಯುಬಲ್ಲು ವಾರಕ್ಕೊಮ್ಮೆ 2 ನೋಡ್ಕೊಂಡು ಗಿಡ ಇಂಪ್ರೂವ್ ಆದಂಗೆ ಡ್ರಿಪ್ಪಲ್ಲೇ ವೆಂಚೂರಿಯನ್ಸ್ ಇದರಲ್ಲಿ ಕೊಟ್ಬಿಡ್ತೀನಿ. ಹಂಗಾಗಿ ಇಳುವರಿ ಚೆನ್ನಾಗಿ ಬರ್ತದೆ. 1.25 ಅಡಿ ಅಂತರ ನೆಟ್ಟಿದ್ದೀನಿ ನಾನು. ಸಾಲು 4.25 ಅಡಿ, 4ರಿಂದ 4.25 ಅಡಿ ಅಗಲ ಹೊಡೆದಿದ್ದೀನಿ. ಇಲ್ಲೇ ನೋಡ್ತಿದ್ದೀರಲ್ಲ, ಇಷ್ಟು ಅಗಲ ಇರುತ್ತೆ. ಒಂದು ಮಾರು ನನ್ನ ಕೈಲಿ ಇರಬೇಕು. ಆಮೇಲೆ 1.25 ಅಡಿ ಅಂತರ ನೆಟ್ಟಿದ್ದೀನಿ. 1 ಎಕರೆಗೆ 4,000ರಿಂದ 4,500 5,000 ನೆಡ್ತೀನಿ. ಕೆಲವರು 6,000 ನೆಡ್ತಾರೆ. ನಾನು 4,500 ನೆಡ್ತೀನಿ. ನನಗೆ ಚೆನ್ನಾಗಿ ಬೆಳೆ ಬರ್ತದೆ.
ಟೊಮ್ಯಾಟೊ ಹೆಚ್ಚು ಪೋಷಕಾಂಶಗಳನ್ನು ಕೇಳುವ ಬೆಳೆಯಾಗಿರೋದ್ರಿಂದ ರೈತರು ಸಸಿ ನಾಟಿ ಮಾಡುವ ಮುನ್ನ ಮಣ್ಣು ಪರೀಕ್ಷೆ ಮಾಡಿಸಿ ಬಳಿಕ ಕೊರತೆ ಇರುವ ಪೋಷಕಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು. ಇನ್ನು ನೇತ್ರೇಶ್ ಅವರು ವಾರಕ್ಕೆ 2 ಬಾರಿ ಡ್ರಿಪ್ ಮೂಲಕ ರಸಗೊಬ್ಬರವನ್ನ ನೀಡುತ್ತಿದ್ದು ಬೆಳೆಯ ವಿವಿಧ ಹಂತದಲ್ಲಿ ಸೂಕ್ತ ಪ್ರಮಾಣದ ಪೋಷಕಾಂಶ ನೀಡುತ್ತಿದ್ದಾರೆ. ಈಗ ನಾಟಿ ಮಾಡಿದ ಮೊದಲನೇ ಹಂತದಲ್ಲಿ ಹಂತವಾಗಿ ನೀರು 2 ದಿನಕ್ಕೊಮ್ಮೆ ಇಷ್ಟು ಗಂಟೆ ಅಂತೇಳಿ ಡ್ರಿಪ್ಪಲ್ಲಿ ನೀರು ಕೊಟ್ಕೊತಾ ಹೋಗ್ತೀನಿ. ಆಮೇಲೆ 25 ದಿವಸ ಕಳೆದ್ಮೇಲೆ ಈ ಕೋಲ್ ನರಿಸ್ಬಿಟ್ಟು ದಡಿ ನರಿಸ್ಬಿಟ್ಟು ತಂತಿ ಬಿಟ್ಬಿಟ್ಟು ಅಡ್ಡ ವೈರೆಲ್ಲ ಮಾಡ್ಕೊಂಡು ನಮ್ಗೆ ಏನು ಬೇಕೋ ಅದನ್ನು ಸೇಫ್ಟಿ ಮಾಡ್ಕೊಂಡು ದಾರ ಕಟ್ಟಿಸ್ತೀವಿ. ದಾರನ 15 ದಿವಸಕ್ಕೊಮ್ಮೆ 3 ಟೈಮು 4 ಟೈಮ್ 5 ಟೈಮ್ ಗಿಡ ಬಂದಂಗೆ ವೆರೈಟಿಲಿ ತಾಣುತ್ತೆ. ಕಟ್ಸಿದ್ದೀನಿ, ಚೆನ್ನಾಗಿ ಬಂದಿದೆ ಸರ್. ಇದು 1 ತಿಂಗಳಿಂದನೇ ಹೂವು ಈಚಿನ ಮೇಲೆ ಬರೋದು. 1 ತಿಂಗಳ ನಂತರ ಹೂವು ಈಚೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ಔಷಧಿನ ವಾರಕ್ಕೊಮ್ಮೆ ಕೊಟ್ಕೊತಾ ಬರಬೇಕು. ವಾರ 10 ದಿವಸ 8 ದಿವಸ ನಿಮಗೆ ರೋಗ ಕಂಡಂಗೆ ರೋಗ ಬರ್ದಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ರೋಗ ಬರ್ದಂಗೆ ಆ ಟೈಮಿಗೆ ಯಾವ್ಯಾವ ವಾತಾವರಣಕ್ಕೆ ತಕ್ಕನಾಗೆ ಔಷಧಿ ಮೆಡಿಸಿನ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಗೊಬ್ಬರನ ನಾವು ಯಾವುದು ಕಾಳು ಗೊಬ್ಬರ ಹಾಕಲ್ಲ. ಇದಕ್ಕೆ ವಾಟರ್ ಸಾಲ್ಯುಬಲ್ಲು ವಾರಕ್ಕೊಮ್ಮೆ 2 ನೋಡ್ಕೊಂಡು ಗಿಡ ಇಂಪ್ರೂವ್ ಆದಂಗೆ ಡ್ರಿಪ್ಪಲ್ಲೇ ವೆಂಚೂರಿನ್ ಇದರಲ್ಲಿ ಕೊಟ್ಬಿಡ್ತೀನಿ. ಗೊಬ್ಬರ ಸ್ಟಾರ್ಟಿಂಗಲ್ಲಿ 99 ಅಂತ ಬರುತ್ತೆ, ಅದನ್ನು ಬಿಡ್ತೀನಿ. ಹೂವಿನ ಹಂತದಲ್ಲಿ 1261 ಬಿಡ್ತೀವಿ. ಆಮೇಲೆ ಕಾಯಿ ಆಗ್ತಾ ಬರ್ತಿದ್ದಂಗೆ 050 13 046 ಈ ಥರ ಕೊಟ್ಕೊತಾ ಮೇಂಟೈನ್ ಮಾಡ್ಕೊತಾ ಹೋಗ್ತೀವಿ. ಬೋರಾನು ಇದು ಡ್ರಿಪ್ಪಲ್ಲಿ ಎಲ್ಲ ಕೊಟ್ಕೊತಾ ಬರ್ತೀನಿ. ಸ್ಪ್ರೇನೂ ಮಾಡ್ತೀವಿ, ಡ್ರಿಪ್ಪಲ್ಲಿ ಕೊಟ್ಕೊಂಡು ಬರ್ತೀವಿ. ಮೇಂಟೈನ್ ಆಗುತ್ತೆ ಚೆನ್ನಾಗಿ. ಪೊಟ್ಯಾಷ್, ಫಾಸ್ಫರಸ್ ಮತ್ತು ರಂಜಕ, ಐರನ್ ಇವೆಲ್ಲ ಬೇಕಾಗಿರೋದ್ರಿಂದ ರೈತರುಗಳು ಅದರ ಶಿಫಾರಸು ಪ್ರಮಾಣದ ಗೊಬ್ಬರಗಳನ್ನ ಸಹ ತಿಳಿದುಕೊಳ್ಳೋದಕ್ಕೆ ನಮ್ಮನ್ನು ಸಂಪರ್ಕ ಮಾಡಿದರೆ ನಮ್ಮಲ್ಲಿ ಆ ಭೂಮಿಯ ಫಲವತ್ತತೆಗೆ ಆಧಾರವಾಗಿ ನಾವು ಇಷ್ಟು ಗೊಬ್ಬರವನ್ನು ಹಾಕಿ ಅಂತ ಹೇಳ್ತೇವೆ. ಜೊತೆಗೆ ರೈತರುಗಳು ಏನು ಮಾಡಬೇಕು, ಯಾವುದೇ ಬೆಳೆಯನ್ನು ಬೆಳೆಯೋದಕ್ಕಿಂತ ಮೊದಲು, ವಿಶೇಷವಾಗಿ ಇಂಥ ತರಕಾರಿ ಬೆಳೆಗಳನ್ನು ಬೆಳೆಯೋದಕ್ಕಿಂತ ಮೊದಲು ತಮ್ಮ ಭೂಮಿಯ ಫಲವತ್ತತೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡ್ರೆ ಖಂಡಿತವಾಗಿಯೂ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವರು ರಸಗೊಬ್ಬರಗಳನ್ನ ನೀಡ್ತಾ ಹೋದರೆ ಬೆಳೆಗಳನ್ನ ಚೆನ್ನಾಗಿ ಬೆಳಿಬೋದು ಅವರು. ಈಗ ಒಬ್ಬ ರೈತ ಅವನ ಜಮೀನಿನಲ್ಲಿ ಸುಮಾರು 2 ರಿಂದ 3 ಬೆಳೆಯನ್ನು ವರ್ಷ ಪೂರ್ತಿ ಬೆಳೀತಾ ಇರ್ತಾನೆ. ಆವಾಗ ಖಂಡಿತವಾಗಿಯೂ ಭೂಮಿಯ ಫಲವತ್ತತೆ ಬೆಳೆಯಿಂದ ಬೆಳೆಗೆ ಕಡಿಮೆ ಆಗ್ತಾ ಬರ್ತಾ ಇರ್ತದೆ. ಟೊಮ್ಯಾಟೊ ಬೆಳೆಗೆ ನಿಗದಿತ ಪ್ರಮಾಣದಲ್ಲಿ ಮಾತ್ರ ನೀರು ನೀಡಬೇಕು. ಹೆಚ್ಚು ಅಥವಾ ಕಡಿಮೆ ನೀರು ನೀಡಿದರೆ ರೋಗ ಬಾಧೆ ಹೆಚ್ಚುತ್ತೆ. ಹಾಗಾಗಿ ವಾತಾವರಣ ಮತ್ತು ಮಣ್ಣಿನ ತೇವಾಂಶ ಆಧರಿಸಿ ಡ್ರಿಪ್ ಮೂಲಕ ನೀರು ನೀಡುವುದು ಉತ್ತಮ ಅಂತಾರೆ ನೇತ್ರೇಶ್ ಅವರು. ಇವತ್ತು ನಾಟಿ ಮಾಡಿದ್ವಾ, ನಾಳೆ ಅದಕ್ಕೆ 1 ಅವರ್ ಬೇಕೋ, 1.5 ಅವರ್ ಬೇಕೋ, ಅದು ಎಷ್ಟು ತಾಣುತ್ತೆ ಅಷ್ಟು 2 ದಿವಸಕ್ಕೆ 3 ದಿವಸಕ್ಕೆ ಡೈಲಿ ನೀರು ಬಿಟ್ಟರು ಪ್ರಯೋಜನಕ್ಕೆ ಬರಲ್ಲ. ಅದು ಹಂತವಾಗಿ ನೀರು ಕೊಟ್ಕೊತಾ ಹೋಗಬೇಕು. ಇವತ್ತಿಷ್ಟು ನೀರು ಕೊಟ್ಟಿದ್ದೀನಿ, ನಾಳೆ ಎಷ್ಟು ಕೊಡಬೇಕು, ಹವಾಮಾನ ನೋಡ್ಕೊಂಡು ನೀರು ಕೊಟ್ಕೊತಾ ಮೇಂಟೈನ್ ಮಾಡ್ಕೊತಾ ಹೋಗ್ಬೇಕು. ಡ್ರಿಪ್ಪಲ್ಲಿ ಕೊಡೋದೇ ಒಳ್ಳೆಯದು. ಕಾಲುವೆಲಿ ಒಂದು ಸಲ ಬಿಟ್ಟರೆ ಮತ್ತೆ ವಾರ ಕಾಯಬೇಕು. ಇದು ಹಂತವಾಗಿ ಕೊಟ್ಕೊಂಡು ಹೋಗ್ಬೋದು. ಡ್ರಿಪ್ ಆದರೆ ಬೆಳೆಗೆ ಒಂದೇ ಸಮಯ ಎಷ್ಟು ಬೇಕು ಅಷ್ಟನ್ನು, ನಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ಕೊಟ್ಕೊಂಡು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ನೀರು ಕಡಿಮೆ ತಾಳುತ್ತೆ, ಆಯಿಸೋದು ಭಾಳ ಟೈಮ್ ತಾಳುತ್ತೆ. ಒಂದು ಕಡೆಯಿಂದ ಹೋಗುತ್ತೆ, ಕರೆಂಟ್ ಹೋಗುತ್ತೆ, ಅದು ಇರುತ್ತೆ, ಸಮಸ್ಯೆ ಏನಿಲ್ಲ. ಇದೇನಿಲ್ಲ, ಇದು ಎಷ್ಟು ಬೇಕು ಇವತ್ತಿಗೆ 2 ಅವರ್ ಬಿಡಬೇಕು ಅಂದರೆ 2 ಅವರ್ ನೀರು, ನಾಳೆ 3 ಅವರ್ ಬಿಡಬೇಕು ಅಂದರೆ 3 ಅವರ್ ಅಂತಂದು ವಾರಕ್ಕೆ ಒಂದೊಂದು ಅರ್ಧ ಗಂಟೆ ರೈಸ್ ಮಾಡ್ಕೊಂಡು ಹೋಗ್ತೀನಿ. ಟೊಮ್ಯಾಟೊ ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚು. ಈ ಬೆಳೆಯಲ್ಲಿ ಕಂಡುಬರುವ ಮುಖ್ಯವಾದ ರೋಗ ಕೀಟಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಪ್ರಮುಖ ರೋಗ ಕೀಟಗಳು: ಜಿಗಿಹುಳು, ಹೇನು, ಬಿಳಿ ನೊಣ, ಎಲೆ ಸುರಂಗ ಕೀಟ, ಹಣ್ಣು ಕೊರೆಯುವ ಹುಳು, ಎಲೆ ತಿನ್ನುವ ಕೀಟ, ಬೇರು ತಿನ್ನುವ ಹುಳು ಅಥವಾ ಗೊಣ್ಣೆ ಹುಳು, ಎಲೆ ಮುದುಡು ರೋಗ, ಎಲೆ ಚುಕ್ಕೆ ರೋಗ, ಅಂಗಮಾರಿ ರೋಗ, ಎಲೆ ಸುಡುವ ರೋಗ, ದುಂಡಾಣು ಸೊರಗು ರೋಗ, ಬೇರು ಗಂಟು ರೋಗ, ಬೂದಿ ರೋಗ, ಫ್ಯೂಸೇರಿಯಂ ಸೊರಗು ರೋಗ. ವಾತಾವರಣದಲ್ಲಿ ಬದಲಾವಣೆಯಾದಾಗ ರೋಗ ಮತ್ತು ಕೀಟಬಾಧೆ ಹೆಚ್ಚಾಗುತ್ತೆ. ಹಾಗಾಗಿ ನಿರಂತರವಾಗಿ ಬೆಳೆಯನ್ನ ಪರಿಶೀಲಿಸುತ್ತಿದ್ದು ರೋಗ ಮತ್ತು ಕೀಟಬಾಧೆ ಕಂಡುಬಂದ ತಕ್ಷಣ ಸ್ಪ್ರೇ ಮಾಡಿಕೊಳ್ಳಬೇಕು. ಸರ್, ಇದಕ್ಕೆ ಅಂಗಮಾರಿ, ಊಜಿ, ಈ ಎಲೆ ಹಳದಿ ಆಗೋದು, ಭಾಳ ಮೇಯ್ಡ್ಸ್ ಎಲ್ಲ ಬರುತ್ತೆ. ಭಾಳ ರೋಗ ಜಾಸ್ತಿ ಇದಕ್ಕೆ. ವಾತಾವರಣ ಚೇಂಜ್ ಆತಂದಂಗೆ ಚೇಂಜು. ಇವತ್ತಿದ್ದ ಬೆಳೆ ನಾಳೆ ಕರ್ಕಲು ಬರುತ್ತೆ, ಅಂಗಮಾರಿ ಹೊಡೆಯುತ್ತೆ. ಸರ್, ಎಲೆ ಈಗ ಹಸಿರಿರೋದು ಒಂದೊಂದು ಕಪ್ಪಾಯಿತು ಅಂದರೆ ಅದು ಅಂಗಮಾರಿ. ಆಮೇಲೆ ಚಿಕ್ಕಿ ಬಂತು ಅಂದರೆ ಚಿಕ್ಕಿ ರೋಗ. ಅದಕ್ಕೆ ತಕ್ಕನಾದ ಔಷಧಿಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ಚಿಕ್ಕಿ ರೋಗಕ್ಕೆ ಇದು ಸ್ಕ್ವಾಡು, ಕವಚು ಇವೆಲ್ಲ ಇರುತ್ತೆ. ಸ್ಕೋರು, ಕವಚ್, ಇಂತರಕ್ಕೆ. ಇದು ಅಂಗಮಾರಿಗೆ ಕ್ಯಾಬ್ರೆ ಟಾಪ್ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ. ಅದು ಎಲ್ಲ ನಾವು ಅಂಗಡಿಲಿ ಹೋದಾಗ ಇಂತಿಂಥ ಕಾಯಿಲೆ ಅಂದಾಗ ನಮಗೇನು ಗೊತ್ತಾಗಲ್ಲ ಅಂದರೆ ಅದನ್ನು ಗಿಡ ಫೋಟೋ ತಿಕ್ಕಬರಪ್ಪ ಅಂತಾರೆ. ಅವಾಗ ತಗೊಂಡೋದಾಗ ಅವರು ಅಲ್ಲಿ ಕೊಡ್ತಾರೆ, ಕಂಪ್ನಿಯರಿಗೆ ತೋರಿಸ್ಬಿಟ್ಟು ಇಂತಿಂಥ ಔಷಧಿ ಕೊಡಿ ಸರ್ ಅಂತಾರೆ. ಅಂತ ಕೊಡ್ತೀವಿ, ಸ್ಪ್ರೇ ಮಾಡ್ತೀವಿ. ಹುಳ ಬಿಟ್ಟರೆ ಇನ್ನೇನು ಇದು ಬರೋಲ್ಲ. ಅಂಗಮಾರಿ ಹೊಡೆದ್ರೆ ಕಾಯಿಗೂ ಸಹ ಹೊಡಿತದೆ. ಅದು ಅವಾಗ ಕಾಯಿನೂ ಸಿಗೋಲ್ಲ ಅಂಗಮಾರಿಗೆ. ಹುಳ ಊಜಿ ಒಂದು, ಕಾಯಿಗೆ ಇನ್ನೇನು ರೋಗ ಏನಿಲ್ಲ, ಅಂಗಮಾರಿ ಒಂದು ಹೊಡಿಬಾರ್ದು. ಹುಳ ಆಗ್ದಂಗೆ ನೋಡ್ಕೋಬೇಕು. ಟೊಮೊಟೊ ಬೆಳೆಯಲ್ಲಿ ರೇಟ್ ಸಿಕ್ಕಿದ್ರೆ ಮಾತ್ರ ಅನುಕೂಲ. ಆಸಕ್ತಿ ಇರೋರು ಬೆಳಿಬೋದು. ಬೆಳೆದ್ರೆ ಇದರಂಥ ಒಳ್ಳೆಯ ಬೆಳೆ ಯಾವುದೂ ಇಲ್ಲ. ರೈತರಿಗೆ ಅನುಕೂಲ ಆಗೋಕ್ಕೆ
ರೇಟ್ ಇರಬೇಕು. ಮ್ಯಾಕ್ಸಿಮಮ್ 500 ರೂಪಾಯಿ ಬಾಕ್ಸಾರ ಸಿಗಲೇಬೇಕು, 20 ರೂಪಾಯಿ ಕೆ ಜಿನಾರ ಸಿಗಲೇಬೇಕು, ಇಲ್ಲಾಂದರೆ ಲಾಸ್ ಬರ್ತದೆ. ಬಂಡವಾಳ ಜಾಸ್ತಿ ಇರ್ತದೆ, ವರ್ಕ್ ಜಾಸ್ತಿ, ಕೆಲಸ ಜಾಸ್ತಿ. ಹಾಗಾಗಿ ಶ್ರಮಪಟ್ಟು ಬೆಳಿಬೇಕು. ಕಾಯಿಲೆ ಬಿತ್ತು ಅಂದರೆ ನೋಡ್ಕೊತಾ ಇರಬೇಕು, ಯಾವಾಗಲೂ ಅದರೊಳಗೆ ಅಡ್ಡಾಡ್ತಿರ್ಬೇಕು. ಗಿಡ ಒಂದು ಗಿಡ ಕಂಡ್ರೆ ತಕ್ಷಣವೇ ಮೆಡಿಷನ್ ಮಾಡಬೇಕು. ನಮಗೆ ಗೊತ್ತಿಲ್ಲ ಅಂದರೆ ನಾವು ಕಂಪ್ನಿಯವರಿಗೆ ಕರೆಸ್ತೀವಿ, ತೋರಿಸ್ತೀವಿ, ಔಷಧಿ ಕಂಪ್ನಿಯವ್ರಿಗೆ ತೋರಿಸ್ತೀವಿ. ಅವರೆಲ್ಲ ಅದಕ್ಕೆ ತಕ್ಕನಾದ ಔಷಧಿನ ಕೊಡ್ತಾರೆ. ಒಂದು ಗಿಡದಲ್ಲಿ 8ರಿಂದ 18 ಕೆಜಿ ಇಳುವರಿ. 1 ಹೆಕ್ಟೇರ್ನಲ್ಲಿ ಕನಿಷ್ಠ 50ರಿಂದ 60 ಟನ್ ಇಳುವರಿ. ಸಸಿ ನಾಟಿ ಮಾಡಿದ 60ರಿಂದ 65 ದಿನದ ಬಳಿಕ ಹಣ್ಣು ಕಟಾವು ಮಾಡಬಹುದು. ಸಾಮಾನ್ಯವಾಗಿ ವಾರಕ್ಕೆ 2 ಬಾರಿ ಕಟಾವು ಮಾಡಲಾಗುತ್ತೆ. ಇನ್ನು ಒಂದು ಟೊಮ್ಯಾಟೊ ಗಿಡ 8ರಿಂದ 18 ಕೆಜಿ ಹಣ್ಣು ಬಿಡುತ್ತೆ. ನಮಗೆ 15 ಕೆಜಿ ಸರಾಸರಿ ಇಳುವರಿ ಸಿಗುತ್ತಿದೆ ಅಂತಾರೆ ನೇತ್ರೇಶ್ ಅವರು. ಇನ್ನು ಹೈಬ್ರಿಡ್ ಟೊಮ್ಯಾಟೊ ಬೆಳೆದ್ರೆ 1 ಹೆಕ್ಟೇರ್ನಲ್ಲಿ ಕನಿಷ್ಠ 50ರಿಂದ 60 ಟನ್ ವರೆಗೆ ಇಳುವರಿ ಪಡೆಯಬಹುದು. 1 ಎಕರೆಯಲ್ಲಿ 20ರಿಂದ 22 ಟನ್ ಇಳುವರಿ ಪಡೆಯಬಹುದು. ಸರ್, ಗಿಡದಲ್ಲಿ ಹಣ್ಣು ಯಾವ ಥರ ಇದೆ ಅದಕ್ಕೆ ತಕ್ಕನಾಗಿ ಜನನ ಕರ್ಕೊತೀವಿ. ಸ್ಟಾರ್ಟಿಂಗಲ್ಲಿ 2 ಜನ ಕರ್ಕೊತೀವಿ, ಅದ್ರ ನೆಕ್ಸ್ಟು 4 ಜನ ಮಾಡ್ಕೊತೀವಿ, ಅದ್ರ ನೆಕ್ಸ್ಟ್ 6 ಜನ. ಈ ಟೈಪಲ್ಲಿ ಹಣ್ಣು ರೇಜ್ ಆದಂಗೆ ಜನ ಕರ್ಕೊಂಡು ಹೋಗ್ತಾ ಇರ್ತೀವಿ, ಜಾಸ್ತಿ ಜನನ ಮಾಡ್ಕೊತೀವಿ. ಇದು 70ರಿಂದ 80 ದಿವಸಕ್ಕೆ ಹಣ್ಣು ಸಿಗುತ್ತೆ ನಮಗೆ. ಅಲ್ಲಿಂದ ಗಿಡ ನಿಮ್ಮದು ಎಲ್ಲಿವರೆಗೂ ಆರೋಗ್ಯವಾಗಿರುತ್ತೆ ಅಲ್ಲಿವರೆಗೂ ಸಿಗ್ತಾನೆ ಇರುತ್ತೆ. ಅದು ಆರಾಮಾಗಿ 1-1.5 ತಿಂಗಳಂತೂ ಗ್ಯಾರಂಟಿ ಕಟಾವು ಮಾಡ್ತೀವಿ. 1 ತಿಂಗಳಂತೂ ಇದ್ದೇ ಇರುತ್ತೆ. ವಾರದಲ್ಲಿ 2 ದಿವಸ ಕಟಾವು ಮಾಡ್ತೀವಿ. 3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ಹಣ್ಣು ಬಂದಂಗೆ ಕೀಳ್ತೀವಿ. 90 ದಿವಸಕ್ಕೆ ನಮಗೆಲ್ಲ ಹಣ್ಣು ಸಿಗ್ತಾ ಇರುತ್ತೆ. 90 ದಿವಸಕ್ಕೆಲ್ಲ ಹಣ್ಣು ಸಿಗುತ್ತೆ. ಹಣ್ಣು ಸ್ಟಾರ್ಟ್ ಆದಾಗ ನಮ್ಮ ಗಿಡ ಎಷ್ಟು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ನಾವು ಮೇಂಟೈನ್ ಮಾಡ್ಕೊಂಡಂಗೆ ಕುಯ್ತಾ ಹೋಗ್ತೀವಿ. ಸರ್, 8ರಿಂದ 18 ಕೆ ಜಿವರೆಗೂ ಬಿಡುತ್ತೆ ನಾವು ಗಿಡ ಮೇಂಟೈನ್ ಮಾಡ್ದಂಗೆ. ಈಗ ನಮ್ದು ಅವರೇಜ್ ಒಂದು 15 ಕೆ ಜಿ 14 ಕೆ ಜಿ ಹಿಂಗೆ ಅವರೇಜ್ ಬಂದೈತೆ. ನಾನೀಗ ಆಲ್ರೆಡಿ ಒಂದು 13ರಿಂದ 15-16 ಬೀಡವರೆಗೂ ಸಿಗುತ್ತೆ. 12-13ರಿಂದ ಸ್ಟಾರ್ಟ್ ಆದಾಗಿಂದ ಕೊನೆವರೆಗೂ ಸಿಗುತ್ತೆ. 13-14 ಬೀಡ್ ಅಂತೂ ಕುಯ್ತೀವಿ. ಇನ್ನೂ ಗಿಡ ಚೆನ್ನಾಗಿದ್ದು ಮಳೆ ಗಿಳೆ ಬರ್ದಲೇ ಆರೋಗ್ಯವಾಗಿದ್ದರೆ ನಿಲ್ಲಿಸ್ಕೊಂಡು ಇನ್ನೂ ಜಾಸ್ತಿ ಕುಯ್ಬೋದು. ನಮ್ಮದಲ್ಲಿ 6 ಕೊಯ್ಲು ಆಗಿದೆ. ಇದು ಇನ್ನೂ ಒಂದು 6-7 ಕೊಯ್ಲು ಒಂದು ಗ್ಯಾರಂಟಿ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಇದೆ. ಮಳೆ ಬರಬಾರ್ದು ನಮಗೆ. ಮಳೆ ಬಂದರೂ ಸೋನೆ ಹಿಡಿಬಾರ್ದು. ದಪ್ಪದ ಮಳೆಗೆಲ್ಲ ಏನು ಎದುರಲ್ಲ. ಗಿಡನ ನೆಲಕ್ಕೆ ಬೀಳ್ದಂಗೆ ನೋಡ್ಕೋಬೇಕಷ್ಟೆ. ಮಳೆ ಬಂದ್ರೂ ಆವಾಗ ನಮಗೆ ಫಸಲು ಏನೂ ಎಫೆಕ್ಟ್ ಆಗೋಲ್ಲ. ಸ್ಟಾರ್ಟಿಂಗಲ್ಲಿ ನನಗೆ ಒಂದು 50 ಪ್ಯಾಕೆಟ್ ಸಿಕ್ಕಿತ್ತು. ಅದ್ರ ನೆಕ್ಸ್ಟು ಬಾಕ್ಸ್ ಮಾಡಿದೆ 65, ಅದ್ರ ನೆಕ್ಸ್ಟು 88, ಅದ್ರ ನೆಕ್ಸ್ಟು 124, ಈಗ ಮೊನ್ನೆ 130. ಈ ಥರ ವೆರೈಟಿ ರೈಸ್ ಆಗ್ತಾ ಹೋಗುತ್ತೆ. ಮತ್ತು ಕಟಾವಿ ಬಂದಂತಂದರೆ ಡೌನ್ ಆಗ್ತಾ ಬರ್ತದೆ. ಹಂಗೆ ಅವರೇಜು ನಾನೀಗ 1 ಎಕರೆ ಈ ವರ್ಷ ಅಂತ ಮಳೆ ಇಲ್ಲ, ಇದಿಲ್ಲ, ಸಣ್ಣದ್ರಿಂದನೂ ಇದಾಗೈತೆ. 1000, 1100, 4000 ಗುಣಿ ಕುಯ್ತಾ ಇದ್ದೀನಿ. ಟೊಮೆಟೊ ಸರ್ವೇ ಸಾಮಾನ್ಯವಾಗಿ ಸುಮಾರು 5ರಿಂದ 6 ತಿಂಗಳು 7 ತಿಂಗಳು ತನಕ ಬೆಳೆ ಅವರಿಗೆ ಕಟಾವಿಗೆ ಬರ್ತಾ ಇರ್ತದೆ ಅವರಿಗೆ. ಸೊ ಟೊಮೆಟೊ ಬೆಳೆಯಲ್ಲಿ ಬೇರೆ ಬೇರೆ ತಳಿಗಳು ಇರೋದ್ರಿಂದ ಅತಿ ಹೆಚ್ಚು ಉತ್ಪಾದನೆಯನ್ನು ನಾವು ಟೊಮೆಟೊ ಬೆಳೆಯಲ್ಲಿ ಬೆಳಿಬೋದು. ಸುಮಾರು 1 ಹೆಕ್ಟೇರ್ಗೆ ಸುಮಾರು 50ರಿಂದ 60 ಟನ್ ತನಕ ನಾವು ಟೊಮೆಟೊ ಉತ್ಪಾದನೆಯನ್ನು ಪಡಿಬೋದು, ನಾವು ಇಳುವರಿಯನ್ನು ಪಡಿಬೋದು. 1 ಎಕರೆಗೆ ಸುಮಾರು 15ರಿಂದ 20-22 ಟನ್ ತನಕ ನಾವು ಪಡಿಬೋದು ನಾವು. ಟೊಮ್ಯಾಟೊ ಹೆಚ್ಚು ಪೋಷಕಾಂಶಗಳನ್ನು ಕೇಳುವ ಹಾಗೂ ರೋಗ ಮತ್ತು ಕೀಟಗಳ ನಿಯಂತ್ರಣಕ್ಕಾಗಿ ಹೆಚ್ಚು ಸ್ಪ್ರೇ ಮಾಡಬೇಕಾದ ಬೆಳೆ. ಹಾಗಾಗಿ ಟೊಮ್ಯಾಟೊ ಬೆಳೆಯ ಖರ್ಚು ಸಹ ಹೆಚ್ಚು. 1 ಎಕರೆಯಲ್ಲಿ ಟೊಮ್ಯಾಟೊ ಬೆಳೆಯಲು ಕನಿಷ್ಠ 1.5 ಲಕ್ಷದವರೆಗೆ ಖರ್ಚು ಬರುತ್ತೆ. ಇನ್ನು ಈ ಬಾರಿ ಟೊಮ್ಯಾಟೊಗೆ ಉತ್ತಮ ಬೆಲೆ ಇದ್ದು 6 ಬಾರಿ ಕಟಾವು ಮಾಡಿದ್ದು ಇನ್ನೂ 6 ಬಾರಿ ಕಟಾವು ಮಾಡುವ ನಿರೀಕ್ಷೆ ಇದೆ. ಈಗ ಸಿಗುತ್ತಿರುವ ಬೆಲೆಯ ಲೆಕ್ಕಾಚಾರದಲ್ಲಿ ಈ ವರ್ಷ 1 ಎಕರೆಯಲ್ಲಿ ಸುಮಾರು 6ರಿಂದ 8 ಲಕ್ಷ ರೂಪಾಯಿವರೆಗೆ ಆದಾಯ ಸಿಗುತ್ತೆ. ಈಗಿರುವ ಬೆಲೆ ಸಿಕ್ಕರೆ ಟೊಮ್ಯಾಟೊದಲ್ಲಿ ಉತ್ತಮ ಆದಾಯ ಪಡೆಯಬಹುದು. ಕಳೆದ 2 ವರ್ಷದಿಂದ ನಷ್ಟವೇ ಆಗಿತ್ತು. ಈ ವರ್ಷ ಹೆಚ್ಚಿನ ಆದಾಯ ಸಿಕ್ಕಿದೆ ಅಂತಾರೆ ನೇತ್ರೇಶ್ ಅವರು. ಟೊಮೆಟೊ ನಾಟಿ ಮಾಡಿದಾಗಿಂದನೂ ಖರ್ಚೇನೆ, ಪ್ರತಿಯೊಂದಕ್ಕೂ ಖರ್ಚೇ ಇರುತ್ತದೆ. ಕೊನೆಯ ನೀವು ಕಟಾವು ಮಾಡೋವರೆಗೂ ಖರ್ಚೇನೆ. ಸ್ಟಾರ್ಟಿಂಗಲ್ಲಿ ಬೇಸಾಯ ಮಾಡಿಸೋದ್ರಿಂದ ಹಿಡಿದು ಸೊಸಿ ತಂದು ಇಟ್ಕೋಬೇಕು. 2 ದಿವಸ ಸೊಸಿನ ಸ್ವಲ್ಪ ಬಲಿಸ್ಬೇಕು. ಸೊಸಿನ ಒಂದು 2 ದಿವಸ ಇದು ಇಬ್ಬನೇಲಿ ಕುಡಿಸ್ಕೊಬಿಟ್ಟು ನಾಟಿ ಮಾಡ್ತೀವಿ ನಾವು. ನರ್ಸರಿಯಿಂದ ಸೀದಾ ತಂದು ಡೈರೆಕ್ಟ್ ನಡಬಾರ್ದು, ಕಚ್ಕೊಳ್ಳೋದಿಲ್ಲ. ಎಲ್ಲ ಫಸ್ಟಿಗೆ ಖರ್ಚೆ ಸ್ಟಾರ್ಟಿಂಗಿಂದನೂ ಒಟ್ಟಿಗೆ 1-1.25 ಲಕ್ಷ ರೂಪಾಯಿ ಸ್ಟಾರ್ಟಿಂಗಿಂದನೂ ಖರ್ಚು ಬರುತ್ತೆ 1 ಎಕರೆಗೆ. ಸರ್, ಇವತ್ತಿನ ಲೆಕ್ಕಾಚಾರದಲ್ಲಿ ನನಗೆ ಈಗ 1 ಎಕರೆಗೆ ಒಂದು 6ರಿಂದ 8 ಲಕ್ಷ ಸಿಗುತ್ತೆ ಅನ್ನೋ ಒಂದು ಅಂದಾಜಿದೆ. 6 ಲಕ್ಷ 5 ಲಕ್ಷ 6 ಲಕ್ಷ ಸಿಗುತ್ತೆ. ಅದೇ ಈ ರೇಟ್ ಸಿಕ್ಕಿದ್ರೆ. ಅದು 5 ರೂಪಾಯಿ 6 ರೂಪಾಯಿ ಬಂತಂದರೆ ಟೊಮೆಟೊ ಕೀಳೋಕ್ಕೆ ಬೇಜಾರಾಗುತ್ತೆ. ಇವಾಗ ರೇಟ್ ಇರೋತ್ತಿಗೆ ನಾವು ಖುಷಿಯಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ತೀವಿ. ರೇಟ್ ಇಲ್ಲಾಂದರೆ ಟೊಮೆಟೊ ಜಮೀನು ತಕ್ಕೆ ಹೋಗೋಕ್ಕೆ ಬೇಜಾರಾಗುತ್ತೆ. ಬಿಡೋದೆಲ್ಲ ಲಾಸು, ಹಣ್ಣೇ ಕೀಳಕ್ಕೆ ಹೋಗಲ್ಲ. ಹೋದ ಸಲ ಎಲ್ಲ ನಿದರ್ಶನಗಳಿದ್ದಾವೆ. 2 ವರ್ಷದಿಂದ ನಾವು 1 ರೂಪಾಯಿನೂ ದುಡಿಮೆ ಮಾಡಿಲ್ಲ. ಈ ವರ್ಷ ದುಡಿಮೆ ನೋಡ್ತಾ ಇದ್ದೀವಿ. ಟೊಮ್ಯಾಟೊ ಬೇಸಾಯಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತಿದೆ. ಜೊತೆಗೆ
ಮಲ್ಚಿಂಗ್ ಪೇಪರ್ ಖರೀದಿಸಲು ಮತ್ತು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳಲು ಸಹಾಯಧನ ಲಭ್ಯವಿದೆ. ಜೊತೆಗೆ ಟೊಮ್ಯಾಟೊ ಸಂರಕ್ಷಣೆ ಘಟಕ ಸ್ಥಾಪನೆಗೂ ಸಹ ಸಹಾಯಧನ ಮತ್ತು ಬೆಂಬಲ ಸಿಗುತ್ತೆ. ಟೊಮ್ಯಾಟೋಗೆ ಈಗ ಉತ್ತಮ ಬೆಲೆ ದೊರೀತಾ ಇದ್ದು, ಇದೇ ಅವಧಿಯಲ್ಲಿ ನೇತ್ರೇಶ್ ಅವರು ಟೊಮ್ಯಾಟೊ ಬೆಳೆದಿದ್ದು ಉತ್ತಮ ಆದಾಯವನ್ನ ಪಡಿತಾ ಇದ್ದಾರೆ. ಈ ಬಾರಿ ಅವರು ಕನಿಷ್ಠ 6 ರಿಂದ 8 ಲಕ್ಷ ಆದಾಯವನ್ನ ಪಡೆಯುವ ವಿಶ್ವಾಸದಲ್ಲಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.